ರಾಜ್ಯದಲ್ಲಿ ಮತ್ತೊಮ್ಮೆ ನಾಯಕತ್ವ ಬದಲಾವಣೆಯ ಚರ್ಚೆ ಮುನ್ನೆಲೆಗೆ ಬಂದಿದೆ. ಈ ನಡುವೆ ಮೇ 20ರ ಒಳಗೆ ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವ ಹೇಳಿಕೆಯನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಸಲೀಂ ಅಹಮದ್ ನೀಡಿದ್ದಾರೆ. ಹಿರಿಯ ಶಾಸಕರು ದೆಹಲಿಯಲ್ಲಿ ಹೈಕಮಾಂಡ್ ಅನ್ನು ಭೇಟಿ ಮಾಡಿದ್ದಾರೆ. ಹಾವೇರಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಈ ಹೇಳಿಕೆಯನ್ನ ನೀಡಿರುವಂಥದ್ದು. ಮೇ 20ರ ಬಳಿಕ ಅಥವಾ ಅದರೊಳಗೆಯೇ ಸಂಪುಟ ವಿಸ್ತರಣೆ ಆಗಬಹುದು. ಸಿಎಂ, ಡಿಸಿಎಂ ಮತ್ತು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಏನೇ ಇದ್ರೂ ಕೂಡ ಅಂತ ಹೇಳಿ ಹಾವೇರಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಈ ಹೇಳಿಕೆಯನ್ನ ನೀಡಿರುವಂಥದ್ದು. ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂಥದ್ದು. ಅವರ ಸಹೋದರ ಡಿಕೆ ಸುರೇಶ್ ಅವರ ಜೊತೆಯಲ್ಲಿ ಅವರ ಪಟ್ಟು ಏನು ಅಂದರೆ ಇನ್ನುಳಿದ ಅವಧಿಗಾದರೂ ನನಗೆ ಸಿಎಂ ಸ್ಥಾನವನ್ನು ಕೊಡಿ ಅನ್ನೋದು. ಈ ನಡುವೆ ಸಲೀಂ ಅಹಮದ್ ಅವರು ಹೇಳ್ತಾ ಇರುವಂಥದ್ದು ಮೇ 20ರ ಬಳಿಕ ಅಥವಾ ಅದರೊಳಗಾಗಿ ಅಂದರೆ ಮೇ 4ಕ್ಕೆ ಉಪಚುನಾವಣೆಯ ಫಲಿತಾಂಶ ಬರುತ್ತೆ. ಅದು ಬಂದ ನಂತರ ಮೇ 20ರ ಒಳಗಾಗ್ಬೋದು ಅಥವಾ ಅದರ ನಂತರವಾದರೂ ಆಗಬಹುದು. ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಹೇಳಿ ಸಲೀಂ ಅಹಮದ್ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಹೇಳುತ್ತೋ, ಸಿಎಂ ಹಾಗೆ ಡಿಸಿಎಂ ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ಅಂತ ಕೂಡ ಹೇಳಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ನಡೆಯುತ್ತೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೂಡ ಆಪ್ತ ವಲಯದಲ್ಲಿ ಸಭೆ ಮಾಡಿರುವಂಥದ್ದು ಸರ್. ಮೇ 4ನೇ ತಾರೀಕು ಕೌಂಟಿಂಗ್ ಆಗುತ್ತೆ. 2 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ, ಗೆದ್ದು ವಿಜಯೋತ್ಸವ ಮಾಡ್ತೀವಿ. ಎರಡನೇದಾಗಿ ಮುಖ್ಯಮಂತ್ರಿಗಳು ಯಾವಾಗಲೂ ಎಲ್ಲರೂ ಆಪ್ತರೆ, ಅವ್ರಿಗೆ ಎಲ್ಲ ಮಂತ್ರಿಮಂಡಲ ಸದಸ್ಯರೆಲ್ಲ ಆಪ್ತರೆ. ಸ್ವಲ್ಪ ಮಾತಾಡ್ತಾ ಇರುತ್ತೆ, ಚರ್ಚೆ ಆಗ್ತಾ ಇರುತ್ತೆ. ಎಲ್ಲರೂ ಬರೀ ಮಂತ್ರಿ ಮಾತ್ರ ಅಲ್ಲ, ಶಾಸಕರು ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಮಾತಾಡ್ತಾ ಇರೋದ್ರಿಂದ ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ನೆಸಿಟಿ ಇಲ್ಲ. ಅದೇ ಈಗಾಗಲೇ ಹಲವಾರು ಶಾಸಕರು ಡೆಲ್ಲಿಗೆ ಹೋಗಿ ಪಕ್ಷದ ವರಿಷ್ಠರನ್ನ ಸುಮಾರು 25-30 ಹಿರಿಯ ಶಾಸಕರು 3 ಬಾರಿ 4 ಬಾರಿ ಶಾಸಕರು ಭೇಟಿ ಮಾಡಿ ಕಾಂಗ್ರೆಸ್ ಅಧ್ಯಕ್ಷರನ್ನ ಮತ್ತು AICC ಭೇಟಿ ಮಾಡಿ ಮನವಿ ಕೂಡ ಮಾಡಿಕೊಂಡು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಬೇಕಂತ ಮನವಿ ಮಾಡಿದ್ದಾರೆ. ಬಹುಶಃ ಮೇ 20 ಒಳಗಡೆ ಸಂಪುಟ ಪುನರ್ರಚನೆ ಆಗೋ ಸಾಧ್ಯತೆ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ಹೈಕಮಾಂಡ್ ಮತ್ತು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್, ಡೆಪ್ಟಿ ಚೀಫ್ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿ ತೀರ್ಮಾನ ತೊಗೊಳ್ತಾರೆ. ಬಹುಶಃ 20 ಒಳಗಡೆ ಆಗೋ ಸಾಧ್ಯತೆ ಇದೆ ಸಂಪುಟ ಪುನರ್ರಚನೆ. ಅಲ್ಪಸಂಖ್ಯಾತ ನಾಯಕರು ಈಗ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಸರ್, ಮುಸ್ಲಿಮರನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ಯಾವ ಮುಸ್ಲಿಮರನ್ನು ಕಡೆಗಣಿಸಿಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಇತ್ತು, ಅದಕ್ಕೆ ಪಕ್ಷದ ವರಿಷ್ಠರು ಅದನ್ನು ನೋಡ್ಕೊಳ್ತಾರೆ. ನಮ್ಮ ಜವಾಬ್ದಾರಿ ಏನು ಕೊಟ್ಟಿದ್ರು ಪ್ರಾಮಾಣಿಕವಾಗಿ ನಾವು ಚುನಾವಣೆ ಮಾಡಿದ್ದೀವಿ, ಅಲ್ಲಿ ಗೆಲ್ತೀವಿ. ಸರ್, ದಾವಣಗೆರೆಯಲ್ಲಿ ಈಗ ಏನು MLC ಅವರು ಜಬ್ಬರ್ ಅವರು ಆ ರೀತಿ ಜಮೀರ್ ಅಹಮದ್ ಅವರು ಕೂಡ ಆ ರೀತಿ ಮಾಡಿದ ತಪ್ಪು ಅಂತ ಅಲ್ಲ, ಅದ್ರ ಬಗ್ಗೆ AICC ಇದ್ದಾರೆ, ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಇದ್ದಾರೆ, ಅಭಿಷೇಕ್ ದತ್ ಅವರು ಇಲ್ಲೇ ಇದ್ದರು, ಅವರು ನೋಡ್ತಾರೆ. ನಮ್ಮದು ಕೆಲಸ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸಲೀಂ ಅಹಮದ್ ಅವರು ಹೇಳ್ತಾ ಇರುವಂಥದ್ದು ಮೇ 20ರ ಬಳಿಕ ಆಗುವ ಸಾಧ್ಯತೆ ಇದೆ ಸಂಪುಟ ವಿಸ್ತರಣೆ ಅಂತೇಳಿ ಹೇಳ್ತಾ ಇರುವಂಥದ್ದು. ಹಾಗಿದ್ರೆ DCM DK ಶಿವಕುಮಾರ್ ಅವರು CM ಆಗುವ ಕನಸನ್ನು ಏನು ಕಾಣ್ತಿದ್ದಾರೆ, ಅದರ ಪರಿಸ್ಥಿತಿ ಏನು? ಅವ್ರನ್ನ CM ಮಾಡಿ ಸಂಪುಟ ವಿಸ್ತರಣೆ ಮಾಡ್ತಾರಾ, ಹೇಗೆ? ಬಹಳ ಮುಖ್ಯವಾಗಿರುವಂಥದ್ದು ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಳ್ಳಲಿದೆ. ಸೊ ಅದರ ಮುಂದುವರೆದ ಭಾಗವಾಗಿ ಕೂಡ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಮೇ 20ರ ಒಳಗಡೆ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಈಗ ಆಗ್ತಿದೆ. ಅದರ ಮುಂದೆ ಈಗ ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿರುವಂತಹ ಸಲೀಂ ಅಹಮದ್ ಅವರು ಅದನ್ನೇ ಕೂಡ ಆ ಮಾತನ್ನ ಪದೇ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಮಾತನ್ನು ಇವತ್ತು ಕೂಡ ಸಲೀಂ ಅಹಮದ್ ಅವರು ಹೇಳಿದ್ದಾರೆ. ಹಾಗಾಗಿ ಸಂಪುಟ ಪುನರ್ರಚನೆ ಅಷ್ಟಕ್ಕೆ ಸೀಮಿತ ಆಗುತ್ತೋ ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಕೈ ಹಾಕ್ತಾರೆ ಹೈಕಮಾಂಡ್ ಅನ್ನುವಂತ ಜಿಜ್ಞಾಸೆ ಇದೆ. ಅದೆಲ್ಲದ ನಡುವೆ ಕೂಡ ಸಂಪುಟ ಪುನರ್ರಚನೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಇದೆಲ್ಲದ ನಡುವೆ DCM DK ಶಿವಕುಮಾರ್ ಮತ್ತೆ ಮಾಜಿ ಸಂಸದ DK ಸುರೇಶ್ ಇಬ್ರು ಕೂಡ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಶತಾಯಗತಾಯ CM ಗಾದಿಯನ್ನ ಪಡೆಯಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟುಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಅಲ್ಲೂ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರನ್ನೂ ಭೇಟಿ ಆಗ್ತಾ ಇದ್ದಾರೆ. KC ವೇಣುಗೋಪಾಲ್ ಅವ್ರನ್ನು ಕೂಡ ಭೇಟಿ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡೋಕ್ಕೆ ಬಿಗಿಪಟ್ಟ ನೀಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಕುತೂಹಲ ಮೂಡಿಸಿದೆ. ನವೀನ್.
ಹರೀಶ್, ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರ ಮೇಲೆ ಒಲವು ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ DCM DK ಶಿವಕುಮಾರ್ ಅವರ ಕಾರ್ಯ ಸಾಧನೆ ಆಗಬಹುದಾ? ನವೀನ್, ಈಗ ಯಾಕಂತಂದ್ರೆ ಒಂದು ಇಲ್ಲಿ ಬಹಳ ಸ್ಪಷ್ಟ ಆಗ್ತಾ ಇರೋದು, ಈಗಾಗಲೇ 3 ವರ್ಷ ಮುಗ್ದಿದೆ, ಉಳಿದ 2 ವರ್ಷಗಳ ಅವಧಿಗೆ ನನಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ವಾದ. ಮುಂದೆ ಎಲೆಕ್ಷನ್ಗೂ ಕೂಡ ನಾನು ಕೆಲಸ ಮಾಡಬೇಕಾಗತ್ತೆ, ಆ ಹಿನ್ನೆಲೆಯಲ್ಲಿ ನನಗೊಂದು ಅವಕಾಶ ಕೊಡಿ ಅನ್ನುವಂತ ಬಿಗಿಪಟ್ಟ ನಡೆದಿದ್ದಾರೆ. ಮಗದೊಂದ್ ಕಡೆ ಈ ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಮತ್ತೆ ನಾಯಕ ಆಗಿರ್ಬೋದು ಅಂತ ಕಾರಣಕ್ಕಾಗಿ ಹಿಂದುಳಿದ ವರ್ಗಗಳ ಪ್ರಶ್ನಾತೀತ ನಾಯಕ ಸಿದ್ದರಾಮಯ್ಯವ್ರನ್ನ ಬದಲಾವಣೆಗೆ ಕೈ ಹಾಕುತ್ತೆ ಹೈಕಮಾಂಡ್ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ಸೊ ಸದ್ಯದ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಪರವಾಗಿ ಕೂಡ ಒಲವನ್ನು ಹೊಂದಿದ್ದಾರೆ. ಅವರ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಪಾಸಿಟಿವ್ ಆಗಿದ್ದಾರೆ. ಸೊ ಒಂದು ವೇಳೆ ಬದಲಾವಣೆ ಮಾಡಿದ್ದೆ ಅದಲ್ಲಿ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಬೇರೆ ಬೇರೆ ಕಾರಣಕ್ಕೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ, ಮತ್ತೆ ಸರ್ಕಾರ ಸರಿದೂಗಿಸ್ಕೊಂಡು ಹೋಗುವಂಥದ್ದು ಕಷ್ಟ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಈ ಒಂದು ಹಂತದಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಆದ್ರೂ ಕೂಡ ಒಂದು ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ OBC ನಾಯಕರ ಮೀಟಿಂಗ್ ಅಲ್ಲೂ ಕೂಡ ಒಂದ್ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು. ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಚಾಂಪಿಯನ್ ಅನ್ನುವಂತ ಮಾತನ್ನು ಹೇಳಿದ್ರು. ಇಡೀ ದೇಶದಲ್ಲಿ ಹಿಂದುಳಿದ ವರ್ಗವನ್ನು ಸಂಘಟಿಸಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ಜೊತೆಗೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ವಿಚಾರದಲ್ಲಾದ್ರೆ ಬೇರೆ ರಾಜ್ಯಗಳಲ್ಲಿ ಮೇಲ್ವರ್ಗದ ಮುಖ್ಯಮಂತ್ರಿಗಳಿದ್ದಾರೆ ಕಾಂಗ್ರೆಸ್ ಅವರು, ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಬದಲಾವಣೆ ಮಾಡ್ತಾರ ಹೈಕಮಾಂಡ್ ನಾಯಕರು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಅದ್ರ ಜೊತೆಗೆ ಬಿಹಾರದಲ್ಲೂ ಕೂಡ ಅಲ್ಲಿ ಹಿಂದುಳಿದ ವರ್ಗಗಳ ಕೂಡ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಿಜಕ್ಕೂ ಹಿಂದುಳಿದ ವರ್ಗಗಳನ್ನ ನಾಯಕನನ್ನ ಬದಲಾವಣೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.